ಮನೆ ತೆರವು ವೇಳೆ ಕಾಂಕ್ರೀಟ್ ಬೀಮ್ ಕುಸಿದು ಬಿದ್ದು ಇಬ್ಬರು ಸಾವನ್ನಪ್ಪಿರುವ ಘಟನೆ ಮಂಗಳೂರು ನಗರದ ಸಿಜೆ ಕಾಮತ್ ರಸ್ತೆಯಲ್ಲಿ ನಡೆದಿದೆ. ಮಿಷನ್ ಕಾಂಪೌಂಡ್ನಲ್ಲಿ ಹಳೆ ಮನೆ ಡೆಮಾಲಿಷ್ ಮಾಡುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಜೇಮ್ಸ್ ಜತ್ತಣ್ಣ ಹಾಗೂ ಎಡ್ವಿನ್ ಹೆರಾಲ್ಡ್ ಮಾಬೆನ್ ಮೃತ ದುರ್ದೈವಿಗಳು. ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಡಂಪಿಂಗ್ ಯಾರ್ಡ್ನಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದ ಅಕ್ರಮ ಮದ್ಯವನ್ನು ನಾಶಪಡಿಸುವ ವೇಳೆ ಅದನ್ನು ನೋಡಿ ಸಹಿಸಲಾಗದ ಮದ್ಯಪ್ರಿಯರು ಓಡೋಡಿ ಬಂದು ಮದ್ಯದ ಬಾಟಲಿ ಹಿಡಿದು ಓಡಿದ ಘಟನೆ ನಡೆದಿದೆ. ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ನಡೆದ ಘಟನೆ ಉದ್ದೇಶಪೂರ್ವಕವಾದ ಘಟನೆಯೇ ಹೊರತು ಆಕಸ್ಮಿಕವಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹೀಗಿದ್ದರೂ ನೀವು ನಿಷ್ಪಕ್ಷಪಾತವಾಗಿ ಮಾತನಾಡುವ ಬದಲಾಗಿ ಆಕಸ್ಮಿಕ ಎಂದು ಹೇಳುತ್ತಿದ್ದೀರಿ. ಸೂಕ್ತ ಭದ್ರತೆ ಕೊಡದ ನಿಮ್ಮ ಪೊಲೀಸ್ ಇಲಾಖೆ ಬೇಹುಗಾರಿಕೆ ಇಲಾಖೆಯನ್ನು ಮುಚ್ಚಿಬಿಡಿ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು. ದರ್ಶನ್ ತೂಗುದೀಪ್ ಎಲ್ಲರ ಜೊತೆಗೂ ಕಿರಿಕ್ ಮಾಡಿಕೊಳ್ಳುತ್ತಿದ್ರು. ಜೈಲಿಂದ ಹೊರಗೆ ಇದ್ದ ಸಮಯದಲ್ಲೂ ಫೈಟಿಂಗ್ ಮತ್ತು ಕೆಟ್ಟ ಮಾತು ಮಾಮೂಲಿಯಾಗಿದ್ದವು. ಅದರಲ್ಲೂ ದರ್ಶನ್ ತೂಗುದೀಪ್ ತಮ್ಮ ಹೆಂಡತಿ ಕೈ ಮುರಿದು ಆಸ್ಪತ್ರೆ ಸೇರುವ ರೀತಿ ಬಡಿದಿದ್ರು. ಇದು ಸಾಲದು ಎನ್ನುವಂತೆ ಹೆತ್ತಮ್ಮ ಮತ್ತು ಒಡಹುಟ್ಟಿದ ತಮ್ಮನ ಜೊತೆಗೂ ಗಲಾಟೆ ಮಾಡಿದ್ದರು ಎಂಬ ಆರೋಪವೂ ಇದೆ. ಹೀಗಿದ್ದಾಗ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಅಮ್ಮ 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 ಬೇಕು ಅಂತ ನರಳುತ್ತಿದ್ದಾರಂತೆ.